ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಬೇಡಿ, ಬೇಸರಗೊಳ್ಳಬೇಡಿ. ಭಗವಂತ ಏನು ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಮಾಡಿರುತ್ತಾನೆ. ಏನು ಕೊಟ್ಟರೂ ಏನನ್ನು ಮರಳಿ ಪಡೆದರೂ ಎಂದಿಗೂ ಕಣ್ಣೀರಾಕಬಾರದು. ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿಯಾಗಿದೆ. ಈ ಚಿಕ್ಕ ಕಥೆ ಕೇಳಿದ ಮೇಲೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗುತ್ತದೆ. ಒಂದು ಕಾಲದಲ್ಲಿ ಅರಣ್ಯದಲ್ಲಿದ್ದ ಸಾಧುಗಳ ಬಳಿ ಒಬ್ಬ ಯುವಕ ಬಂದು ಜೋರಾಗಿ ಅಳುತ್ತಾ ಏನೋ ಹೇಳಲು ಪ್ರಯತ್ನಿಸುತ್ತಾನೆ. ಆಗ ಸಾಧುಗಳು, ಬಾಲಕ, ನೀನು ಏತಕ್ಕಾಗಿ ಅಳುತ್ತಿದ್ದೀಯಾ? ನಿನ್ನ ಕಷ್ಟ ಏನೆಂದು ನನ್ನ ಬಳಿ ಹೇಳು ಎಂದಾಗ ಆ ಯುವಕ, ಸ್ವಾಮಿಗಳೇ, ನಾನು ದಾರಿಯಲ್ಲಿ ಬರುವಾಗ ಕಳ್ಳರು ನನ್ನ ಬಳಿ ಇದ್ದ ದುಡ್ಡನ್ನೆಲ್ಲ ದೋಚಿದರು. ಈಗ ನನ್ನ ಬಳಿ ಏನೂ ಇಲ್ಲ, ನಾನು ಎಲ್ಲವನ್ನೂ ಕಳೆದುಕೊಂಡೆ ಎಂದು ದುಃಖಿಸುತ್ತಾನೆ. ಆಗ ಆ ಸಾಧುಗಳು, ನಿನಗೆ ಈಗ ಏನು ಆಗಿದೆಯೋ ಅದು ನಿನ್ನ ಒಳ್ಳೆಯದಕ್ಕೆ ಆಗಿದೆ, ಇದರ ಬಗ್ಗೆ ನೀನು ಹೆಚ್ಚು ಚಿಂತೆ ಮಾಡಬೇಡ ಎನ್ನುತ್ತಾರೆ. ಯುವಕನಿಗೆ ಸ್ವಲ್ಪ ಸಿಟ್ಟು ಬಂದು, ಗುರುಗಳೇ, ನೀವು ಏನನ್ನು ಮಾತನಾಡುತ್ತಿದ್ದೀರಿ? ನಾನು ಕಷ್ಟಪಟ್ಟು ದುಡಿದ ಹಣವನ್ನು ಕಳ್ಳರು ನನ್ನಿಂದ ದೋಚಿಕೊಂಡು ಹೋಗಿದ್ದಾರೆ. ನಾನು ಈ ಸ್ಥಿತಿಯಲ್ಲಿ ಮನೆಗೆ ಹೋಗಲು ಆಗೋದಿಲ್ಲ. ಈ ದುಡ್ಡಿನ ಮೇಲೆ ನಾನು ಎಷ್ಟು ಆಸೆಯನ್ನು ಹೊಂದಿದ್ದೆ. ನೀವು ನೋಡಿದರೆ ಆಗಿರುವುದು ಒಳ್ಳೆಯದಕ್ಕೆ ಎನ್ನುತ್ತಿದ್ದೀರಿ. ನನಗೆ ನಷ್ಟವೇ ಆಗಿದೆ. ಮುಂದೆ ನನಗೆ ಕಷ್ಟದ ಜೀವನ ಬರಬಹುದು ಎನ್ನುತ್ತಾನೆ. ಈ ಮಾತು ಕೇಳಿದ ಸಾಧುಗಳು, ನಾನು ಹೇಳಿದ್ದು ನಿನಗೆ ಪರಿಪೂರ್ಣವಾಗಿ ಅರ್ಥವಾಗಬೇಕೆಂದರೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳು. ಒಂದಾನೊಂದು ಕಾಲದಲ್ಲಿ ಒಂದು ಊರಿಗೆ ಪ್ರವಾಹ ಬಂದು ಇಡೀ ಊರೇ ಕೊಚ್ಚಿ ಹೋಗುತ್ತದೆ. ಆ ಊರಿನಲ್ಲಿ ಒಂದು ರೈತನ ಕುಟುಂಬ ಇರುತ್ತದೆ. ಅವನ ಮನೆಯೂ ಕೂಡ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತದೆ. ಪ್ರವಾಹದ ಪರಿಣಾಮದಿಂದ ಆ ಕುಟುಂಬಕ್ಕೆ ತಿನ್ನಲು ಏನೂ ಇಲ್ಲ. ತಾವು ಸಂಪಾದಿಸಿದ ಬೆಳೆದಿದ್ದ ಎಲ್ಲ ದವಸ ಧಾನ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಆಗ ರೈತನ ಮಗ ತನ್ನ ತಂದೆಗೆ, ಅಪ್ಪ, ನಮಗೆ ಆದ ನಷ್ಟ ನಮ್ಮ ಒಳ್ಳೆಯದಕ್ಕೆ ಆಗಿದೆ, ನೀವು ಚಿಂತೆ ಮಾಡಬೇಡಿ ಎನ್ನುತ್ತಾನೆ. ಆಗ ತಂದೆಗೆ ವಿಪರೀತ ಕೋಪ ಬರುತ್ತದೆ. ಇಲ್ಲಿ ನಾವು ಎಲ್ಲವನ್ನು ಕಳೆದುಕೊಂಡು ಬೀದಿಯಲ್ಲಿ ನಿಂತಿದ್ದೇವೆ. ತಿನ್ನಲು ನಮ್ಮ ಬಳಿ ಏನೂ ಇಲ್ಲ, ಮಲಗಲು ಮನೆ ಇಲ್ಲ. ಈ ಸಮಯದಲ್ಲಿ ಇದು ನಮ್ಮ ಒಳ್ಳೆಯದಕ್ಕೆ ಆಗಿದೆ ಎನ್ನುತ್ತೀಯಾ ಎಂದು ಬೈಯುತ್ತಾನೆ. ಮಗ ಪದೇ ಪದೇ ಅದೇ ಮಾತನ್ನು ಹೇಳುವುದನ್ನು ಸಹಿಸದ ತಂದೆ ಆತನಿಗೆ ಹೊಡೆದು ಅಲ್ಲಿಂದ ಕಳುಹಿಸಿ, ಇದು ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ತಿಳಿದುಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ತಳ್ಳಿಬಿಡುತ್ತಾನೆ. ಆಗ ಮಗ ಕಣ್ಣೀರಾಕುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕತ್ತಲಾಗುತ್ತಿದೆ, ಆದರೂ ನನ್ನ ಮಗ ಮಾತ್ರ ಮರಳಿ ಬರಲಿಲ್ಲ ಎಂದು ತಂದೆ ಚಿಂತೆ ಮಾಡುತ್ತಾ, ನಾನು ಆತನಿಗೆ ಹೊಡೆದು ಬೈದಿದ್ದಕ್ಕೆ ಹೀಗೆಲ್ಲ ಆಯಿತು ಎಂದು ದುಃಖಿಸುವಾಗಲೇ ಆ ಊರಿನವರನ್ನು ಕಾಪಾಡಲು ಒಂದು ದೋಣಿ ಬರುತ್ತದೆ. ಇದನ್ನು ನೋಡಿದ ರೈತನ ಪತ್ನಿ, ನೋಡಿ, ನೀವು ಚಿಂತಿಸಬೇಡಿ, ನೀವು ನಮ್ಮ ಮಗನಿಗೆ ಬೈದು ಕಳಿಸಿದ್ದಕ್ಕೆ ಈಗ ನಮ್ಮನ್ನು ಕಾಪಾಡಲು ದೋಣಿ ಬಂದಿದೆ. ಇನ್ನು ನಮ್ಮ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ, ಇದರಿಂದ ನಮಗೆ ಒಳ್ಳೆಯದೇ ಆಗುತ್ತಿದೆ. ರೈತ ಕೋಪದಿಂದ, ನಿನಗೆ ಏನೂ ಅರ್ಥವಾಗುತ್ತಿಲ್ಲ, ನಮಗೆ ಏನು ಒಳ್ಳೆಯದಾಗುತ್ತಿಲ್ಲ. ನಮ್ಮನ್ನು ಕಾಪಾಡುವುದು ಅವರ ಧರ್ಮ. ಪ್ರಾಣ ಮಾತ್ರ ಉಳಿದಿದೆ, ಆದರೆ ನಮ್ಮ ಬಳಿ ಇದ್ದ ಮನೆ, ಆಹಾರ, ದುಡ್ಡು ಏನೂ ಇಲ್ಲ. ಈಗ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನನ್ನು ತಿನ್ನಬೇಕು ಎಂದು ಹೇಳುತ್ತಾನೆ. ಆಗ ಆತನ ಪತ್ನಿ, ಈಗ ನಮ್ಮ ಬಳಿ ಹಣವಿಲ್ಲವೆಂದರೂ ಏನೋ ಒಂದು ಕೆಲಸ ಮಾಡುತ್ತಾ ಬದುಕಬಹುದು ಎಂದು ಧೈರ್ಯ ಹೇಳುತ್ತಾಳೆ. ಆಗ ರೈತ, ನಾನು ಎಷ್ಟೋ ದಿನದಿಂದ ಕಷ್ಟಪಟ್ಟು ಇಟ್ಟಿದ್ದ ಹಣವೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿದೆ, ಈಗ ನಮ್ಮ ಬಳಿ ಏನೂ ಉಳಿದಿಲ್ಲ ಎಂದು ಅಳುತ್ತಾನೆ. ಸ್ವಲ್ಪ ದಿನ ಗಂಡ ಹೆಂಡತಿ ಇಬ್ಬರು ಬೇರೆ ಊರಿಗೆ ಹೋಗಿ ಅಲ್ಲಿ ಸಿಗುವ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಜೀವಿಸುತ್ತಾರೆ. ಸ್ವಲ್ಪ ದಿನಗಳ ಕಾಲ ಪ್ರವಾಹ ಕಮ್ಮಿಯಾಗುತ್ತದೆ. ಮರಳಿ ತಮ್ಮ ಊರಿಗೆ ಬಂದು ಮನೆಯನ್ನು ನೋಡುತ್ತಾರೆ. ಮೊದಲಿನ ಸ್ಥಿತಿಯಲ್ಲಿ ಮನೆ ಇರಲಿಲ್ಲ. ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು. ನಂತರ ಗಂಡ ಹೆಂಡತಿ ಇಬ್ಬರು ಸೇರಿ ಅದೇ ಜಾಗದಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಕಟ್ಟುತ್ತಾರೆ. ತಮ್ಮ ಹೊಲದಲ್ಲಿ ಬೆಳೆದಿದ್ದ ಬೆಳೆಗಳೆಲ್ಲ ಸಂಪೂರ್ಣ ಕೊಚ್ಚಿ ಹೋಗಿದ್ದವು. ಬೇಸರದಲ್ಲಿದ್ದ ರೈತನನ್ನು ಪತ್ನಿಯು, ನೀವು ಚಿಂತೆ ಮಾಡಬೇಡಿ, ನಗರಕ್ಕೆ ಹೋಗಿ ಏನೋ ಸಾಧ್ಯವಾಗುತ್ತದೋ ಆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ, ನಾನು ಕೂಡ ಏನಾದರೂ ಕೆಲಸ ಮಾಡುತ್ತೇನೆ ಎನ್ನುತ್ತಾಳೆ. ಪತ್ನಿ ಮಾತು ಸರಿಯಾಗಿದೆ ಎಂದು ರೈತ ಮರುದಿನವೇ ನಗರಕ್ಕೆ ಕೆಲಸಕ್ಕಾಗಿ ಹೋಗುತ್ತಾನೆ. ಆದರೆ ಅವನಿಗೆ ಎಲ್ಲಿ ಕೆಲಸ ನೋಡಿದರೂ ಸಿಗುತ್ತಿಲ್ಲ. ಇದ್ದ ಒಬ್ಬ ಮಗನು ಮನೆ ಬಿಟ್ಟು ಹೋಗಿದ್ದಾನೆ. ಇಡೀ ಜೀವನವೇ ಆತನಿಗೆ ಶೂನ್ಯವಾದಂತೆ ಕಾಣಿಸುತ್ತಿದೆ. ಬೇಸರದಿಂದಲೇ ರೈತ ತನ್ನ ಮನೆಗೆ ಬರುತ್ತಾನೆ. ತನ್ನ ಕೈನಲ್ಲಿ ಏನೂ ಆಗೋದಿಲ್ಲ ಎಂದು ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಕಳೆಯುತ್ತಾನೆ. ಇದನ್ನು ನೋಡಿದ ಪತ್ನಿಯು, ಏಕೆ ಒಂದೇ ಪ್ರಯತ್ನಕ್ಕೆ ಸುಮ್ಮನಾಗಿದ್ದೀರಾ? ಮತ್ತೊಂದು ಸಲ ನಗರಕ್ಕೆ ತೆರಳಿ ಕೆಲಸ ಹುಡುಕಿ, ಖಂಡಿತವಾಗಿ ನಿಮಗೆ ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತದೆ ಎನ್ನುತ್ತಾಳೆ. ಸುಮ್ಮನೆ ಇರುವ ಬದಲು ಏನಾದರೂ ಪ್ರಯತ್ನ ಮಾಡುವುದು ಒಳ್ಳೆಯದಲ್ಲವೇ ಎಂದು ಬುದ್ಧಿ ಹೇಳುತ್ತಾಳೆ. ಪತ್ನಿ ಹೇಳಿದ ಮಾತಿನ ಪ್ರಕಾರವೇ ರೈತ ಬೆಳಿಗ್ಗೆ ಎದ್ದು ನಗರಕ್ಕೆ ತೆರಳುತ್ತಾನೆ. ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಮಾಡುತ್ತಾನೆ. ಆದರೆ ಒಂದು ಚಿಕ್ಕ ಕೆಲಸವೂ ಕೂಡ ಆತನಿಗೆ ದೊರೆಯುವುದಿಲ್ಲ. ಬೇಸರದಿಂದಲೇ ಊರಿನ ದಾರಿ ಹಿಡಿಯುತ್ತಾನೆ. ದಾರಿಯಲ್ಲಿ ಒಬ್ಬ ಸಾಧು ರೈತನಿಗೆ ಸಿಗುತ್ತಾರೆ. ಯಾಕಪ್ಪ ಇಷ್ಟೊಂದು ಬೇಸರದಲ್ಲಿದ್ದೀಯಾ, ಏನಾಯಿತು ಎಂದು ಪ್ರಶ್ನೆ
ಪ್ರಶ್ನಿಸಿದಾಗ ರೈತ ತನ್ನ ಕಷ್ಟ ಏನೆಂದು ಹೇಳುವುದು. ನನಗೆ ದಾರಿದ್ರ್ಯ ಸುತ್ತಿಕೊಂಡಿದೆ, ಎಲ್ಲ ಚೆನ್ನಾಗಿದೆ ಎಂದು ಅಂದುಕೊಳ್ಳುವಾಗಲೇ ಒಂದು ಪ್ರವಾಹ ಬಂದು ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟಿದೆ. ಪ್ರವಾಹದಲ್ಲಿ ಮನೆ ಕಳೆದುಕೊಂಡೆ, ಸಂಪಾದನೆ ಮಾಡಿದ ದುಡ್ಡು ಕಳೆದುಕೊಂಡೆ, ತಿನ್ನಲು ನನ್ನ ಬಳಿ ಏನೂ ಉಳಿದಿಲ್ಲ, ಚಿಕ್ಕ ಗುಡಿಸಲು ಕಟ್ಟಿಕೊಂಡು ಜೀವಿಸುತ್ತಿದ್ದೇನೆ ಎನ್ನುತ್ತಾನೆ. ಇದೆಲ್ಲದಕ್ಕಿಂತ ನನಗೆ ಹೆಚ್ಚು ನೋವು ಕೊಡುತ್ತಿರುವುದು ಕೋಪದಲ್ಲಿ ಮಗನಿಗೆ ಹೊಡೆದು ಕಳಿಸಿಬಿಟ್ಟೆ. ಆತ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ತಿಳಿದಿಲ್ಲ ಎಂದು ಜೋರಾಗಿ ಸಾಧುಗಳ ಮುಂದೆ ಕಣ್ಣೀರಿಡುತ್ತಾನೆ. ಆಗ ಆ ಸಾಧುಗಳು, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕಬೇಡ, ನಿನಗೆ ಇಲ್ಲಿ ತನಕ ಏನು ನಡೆದಿದೆ ಅದು ನಿನ್ನ ಒಳ್ಳೆಯದಕ್ಕೆ ನಡೆದಿದೆ ಎನ್ನುತ್ತಾರೆ. ಇದನ್ನು ಕೇಳಿದ ರೈತ, ಸ್ವಾಮಿಗಳೇ, ನನ್ನ ಮಗ ಮನೆ ಬಿಟ್ಟು ಹೋಗುವುದು ಹೇಗೆ ಒಳ್ಳೆಯದಾಗುತ್ತದೆ? ನನಗೆ ಎಲ್ಲ ನಷ್ಟಗಳೇ ಆಗಿದೆ ಅಲ್ಲವೇ ಎನ್ನುತ್ತಾನೆ. ಆಗ ಸಾಧುಗಳು, ನೀನು ಹೆಚ್ಚು ಚಿಂತೆ ಮಾಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ನಿನ್ನೆಲ್ಲ ಪ್ರಶ್ನೆಗೆ ಬೇಗನೆ ಉತ್ತರ ಸಿಗುತ್ತದೆ, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ರೈತ ದಾರಿಯಲ್ಲಿ ನಡೆಯುತ್ತಾ, ಎಲ್ಲರೂ ಒಳ್ಳೆಯದಕ್ಕೆ ಕಷ್ಟಗಳು ಬರುತ್ತದೆ ಎನ್ನುತ್ತಾರೆ ಎಂದು ಒಬ್ಬನೇ ಮಾತನಾಡಿಕೊಳ್ಳುತ್ತಾ ಮನೆಗೆ ಹೋಗುತ್ತಾನೆ. ಮರುದಿನ ಮತ್ತೆ ಎದ್ದು ಕೆಲಸಕ್ಕಾಗಿ ನಗರಕ್ಕೆ ಬರುತ್ತಾನೆ. ಈ ಬಾರಿ ಆತನ ಅದೃಷ್ಟ ಚೆನ್ನಾಗಿತ್ತು. ಒಬ್ಬ ದೊಡ್ಡ ವ್ಯಾಪಾರಿ ಆತನಿಗೆ ಕರೆದು ಕೆಲಸ ಕೊಡುತ್ತಾನೆ. ದೊಡ್ಡ ವ್ಯಾಪಾರಿ ಬಳಿ ಕೆಲಸ ಸಿಕ್ಕಿದೆ ಎಂದು ರೈತನಿಗೆ ತುಂಬಾ ಸಂತೋಷವಾಗುತ್ತದೆ. ಹೀಗೆ ಕೆಲ ದಿನಗಳು ಕಳೆಯುತ್ತದೆ. ವ್ಯಾಪಾರಿಯು ರೈತನಿಗೆ ಕರೆದು, ನನ್ನ ಮನೆ ಮುಂದೆ ಮತ್ತೊಂದು ಮನೆ ಖಾಲಿ ಇದೆ, ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿವೆ, ನೀನು ಬೇಕೆಂದರೆ ಆ ಮನೆಯಲ್ಲಿ ಬಂದು ವಾಸ ಮಾಡು ಎಂದಾಗ ರೈತನಿಗೆ ಮತ್ತಷ್ಟು ಸಂತೋಷವಾಗುತ್ತದೆ. ಪತ್ನಿಯನ್ನು ಹಳ್ಳಿಯಿಂದ ಕರೆತಂದು ಆ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡುತ್ತಾನೆ. ಹೀಗೆ ಒಂದು ದಿನ ಯಾರೋ ಬಂದು ಬಾಗಿಲು ತಟ್ಟಿದಂತಾಗುತ್ತದೆ. ಯಾರೆಂದು ಬಂದು ಹೊರಗಡೆ ನೋಡಿದಾಗ ಒಬ್ಬ ಯುವಕ ನಿಂತಿರುತ್ತಾನೆ. ಅಪ್ಪ, ನೀವು ನನ್ನನ್ನು ಗುರುತಿಸಲು ಆಗುತ್ತಿಲ್ಲವೇ? ನಾನು ನಿಮ್ಮನ್ನು ಹುಡುಕಿಕೊಂಡು ಊರಿಗೆ ಹೋಗಿದ್ದೆ, ಅಲ್ಲಿಂದ ಹುಡುಕಿಕೊಂಡು ಕೊನೆಗೆ ಇಲ್ಲಿ ಬಂದು ತಲುಪಿದ್ದೇನೆ ಎನ್ನುತ್ತಿದ್ದಂತೆ ರೈತನಿಗೆ ತುಂಬಾ ಸಂತೋಷವಾಗುತ್ತದೆ. ನೀವು ನನ್ನನ್ನು ಬೈದು ಕಳುಹಿಸಿದ ನಂತರ ನಾನು ನಗರದಲ್ಲಿ ಕೆಲಸ ಮಾಡಲು ಆರಂಭಿಸಿದೆ. ಬಂದ ಹಣದಿಂದ ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಿದೆ. ಆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗುತ್ತಿದೆ. ಅದರಿಂದ ಹೆಚ್ಚು ಲಾಭವನ್ನು ನಾನು ಪಡೆಯುತ್ತಿದ್ದೇನೆ. ಈಗ ನನ್ನ ಕೈ ಕೆಳಗೆ 10 ಜನ ಕೆಲಸ ಮಾಡುತ್ತಿದ್ದಾರೆ. ಈಗ ನಾನು ದೊಡ್ಡ ಮನೆಯನ್ನು ಕಟ್ಟಿಸಿದ್ದೇನೆ. ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎನ್ನುತ್ತಾನೆ. ಇದನ್ನು ಕೇಳಿದ ರೈತನಿಗೆ ಸಂತಸವನ್ನು ತಡೆಯಲಾಗುವುದಿಲ್ಲ. ಅಪ್ಪ, ನಾನು ನಿಮಗೆ ಆ ದಿನವೇ ಹೇಳಿದ್ದೆ, ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂದು. ಆ ದಿನ ಪ್ರವಾಹ ಬಂದಿದ್ದಕ್ಕೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಎನ್ನುತ್ತಾನೆ. ಈಗ ನನಗೆ ಅರ್ಥವಾಗುತ್ತಿದೆ, ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಸಮಾಧಾನದಿಂದ ಇರಬೇಕು ಎನ್ನುತ್ತಾನೆ. ಈ ಕಥೆಯನ್ನು ಹೇಳುತ್ತಿದ್ದ ಸಾಧು ಕತೆ ಕೇಳುತ್ತಿದ್ದ ಯುವಕನಿಗೆ ಹೀಗೆ ಹೇಳುತ್ತಾರೆ, ಮಾನವನ ಆಲೋಚನೆಗಳು ಯಾವಾಗಲೂ ದೊಡ್ಡದಾಗಿರಬೇಕು. ಧರ್ಮಬದ್ಧವಾಗಿ ನ್ಯಾಯವಾಗಿ ಜೀವಿಸುವ ವ್ಯಕ್ತಿಗೆ ಎಂದಿಗೂ ಕೆಟ್ಟದಾಗುವುದಿಲ್ಲ. ಒಂದು ವೇಳೆ ಈ ಸಮಯದಲ್ಲಿ ಕೆಟ್ಟದ್ದು ನಡೆಯುತ್ತಿದ್ದರೂ ಅದು ಭವಿಷ್ಯದಲ್ಲಿ ಒಳ್ಳೆಯ ಫಲವನ್ನೇ ನೀಡುತ್ತದೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈಗ ಇರುವ ಕಷ್ಟ ಭವಿಷ್ಯದಲ್ಲಿ ಇರುವುದಿಲ್ಲ. ಸಮಯ ಬದಲಾಗುತ್ತದೆ. ನೀನು ಈಗ ನೋಡುತ್ತಿರುವ ಕಷ್ಟ ಮುಂದೆ ಒಂದು ದಿನ ಸುಖವಾಗಿ ಬದಲಾಗುತ್ತದೆ. ನಮ್ಮ ಸಮಯ ಚೆನ್ನಾಗಿಲ್ಲ ಎಂದಾಗ ತಾಳ್ಮೆಯಿಂದ ಇರಬೇಕು. ಕಷ್ಟ ಬಂದಾಗ ತಪ್ಪು ನಿರ್ಧಾರ ತೆಗೆದುಕೊಂಡು ಜೀವನ ನಾಶ ಮಾಡಿಕೊಳ್ಳಬಾರದು. ಆಗ ಆ ಸಾಧುಗಳಿಗೆ ಯುವಕ, ನೀವು ಹೇಳುವುದು ಸರಿ ಇದೆ, ಆದರೆ ನನಗೆ ನಷ್ಟ ಮಾತ್ರ ಆಗುತ್ತಿದೆ. ನನ್ನ ಬಳಿ ಇದ್ದ ಹಣವನ್ನು ಕಳ್ಳರು ದೋಚಿದ್ದಾರೆ. ಈಗ ನನ್ನ ಬಳಿ ಏನೂ ಇಲ್ಲ ಎಂದಾಗ ಆ ಸಾಧುಗಳು ತಮ್ಮ ಚೀಲದಲ್ಲಿದ್ದ ಒಂದು ವಜ್ರವನ್ನು ತೆಗೆದು ಆ ಯುವಕನ ಕೈಗೆ ಇಡುತ್ತಾರೆ. ಈ ವಜ್ರ ನನಗೆ ದಾರಿಯಲ್ಲಿ ಸಿಕ್ಕಿದೆ. ನಾನು ಒಬ್ಬ ಸಾಧು. ಈ ವಜ್ರ ನನಗೆ ಅವಶ್ಯಕತೆ ಇಲ್ಲ, ಆದರೆ ಇದರಿಂದ ನಿನಗೆ ತುಂಬಾ ಉಪಯೋಗ ಇದೆ ಎಂದು ಆ ವಜ್ರವನ್ನು ಆತನಿಗೆ ನೀಡುತ್ತಾರೆ. ವಜ್ರ ಪಡೆದ ಯುವಕ, ಸಾಧುಗಳು ಹೇಳಿದ್ದು ನಿಜ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ. ಕಳ್ಳರು ನನ್ನ ಬಳಿ ಹಣ ದೋಚಿಲ್ಲವೆಂದರೆ ನಾನು ಈ ಸಾಧು ಬಳಿ ಬರುತ್ತಿರಲಿಲ್ಲ. ಈ ಬೆಲೆ ಬಾಳುವ ವಜ್ರವು ನನಗೆ ಸಿಗುತ್ತಿರಲಿಲ್ಲ ಎಂದು ಅಂದುಕೊಳ್ಳುತ್ತಾ ಆ ಸಾಧುಗಳಿಗೆ ಧನ್ಯವಾದ ಹೇಳಿ ಆ ವಜ್ರವನ್ನು ನಗರದಲ್ಲಿ ಮಾರಿ ಉತ್ತಮ ಜೀವನ ನಡೆಸುತ್ತಾನೆ. ನೋಡಿದ್ರಲ್ಲ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದು ನಮ್ಮ ಒಳ್ಳೆಯದಕ್ಕೆ ಬಂದಿದೆ ಎಂದು ಭಾವಿಸಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಬರೆದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ತಂದೆ ತಾಯಿ ಹೆಸರನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.